ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಹುಲ್ ಗಾಂಧಿ ಓರ್ವ ಪಾರ್ಟ್ ಟೈಮ್ ರಾಜಕಾರಣಿ ಅಂತ ಹೇಳಿ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಚುನಾವಣೆಯ ನಂತರ ದೇಶ ವಿದೇಶ ಸುತ್ತೋದೇ ಇವರ ಕೆಲಸವಾಗದೆ ಗಾಂಧಿ ಕುಟುಂಬದ ವಿರುದ್ಧವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ರೆ ಮಾತ್ರ ಇವಿಎಂ ಸರಿಯಾಗಿರುತ್ತೆ, ಬಿಜೆಪಿ ಅಥವಾ ಬೇರೆ ಪಕ್ಷ ಯಾವ್ದಾದ್ರು ಗೆದ್ರೆ ಇವಿಎಂ ನಲ್ಲಿ ಮೋಸ ಆಗಿರತ್ತೆ, ಮಿಸ್ಟೇಕ್ ಆಗಿರತ್ತೆ. ಇವರ ಮತ ಚೋರಿ ಸುಳ್ಳಿನ ಕಂತಿಯನ್ನ ದೇಶದ ಜನರು ಒಪ್ಪೋದಿಲ್ಲ. ಗಾಂಧಿ ಕುಟುಂಬದ ಆಟ ಯಾವುದೇ ಕಾರಣಕ್ಕೂ ಕೂಡ ನಡೆಯುವುದಿಲ್ಲ ಅಂತ ಹೇಳಿ ಚಾಮರಾಜನಗರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಯ ಬಗ್ಗೆ ಮಾತನಾಡಿದ್ದಾರೆ. ಅದು ಮಾಮೂಲಿ ಆಗೋದು. ಮತ ಚೋರಿ, ವೋಟ್ ಚೋರಿ, ಆಮೇಲೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ. ಪ್ರತಿ ಎಲೆಕ್ಷನ್ ಯಾವ್ಯಾವ ಸೋಲ್ತೈತೋ ಮಾರನೇ ದಿನನೇ ಪ್ರೆಸ್ ಮೀಟ್ ಮಾಡ್ತಾರೆ. ಸೋತ್ ಮಾರನೇ ದಿನ ಅದೇ ಪ್ರೆಸ್ ಮೀಟನ್ನು ಕರ್ನಾಟಕದಲ್ಲಿ ಚುನಾವಣೆ ನಡೀತಲ್ಲ, 136 ಸೀಟು ಕಾಂಗ್ರೆಸ್ ಗೆಲ್ತಲ್ಲ, ಅವಾಗ ಯಾಕೆ ವೋಟ್ ಚೋರಿ ಮಾತಾಡಲಿಲ್ಲ? ಅವಾಗ ಯಾಕೆ ಹಣ ಅಮಿಷ ನಮ್ಮದೇ ಸರ್ಕಾರ ಇದ್ದಿದ್ದು ಬಿಜೆಪಿ ಸರ್ಕಾರ, ಅವಾಗ ನಾವು ಹಣ ಹಾಕಿದ್ರಿ ಅಂತ ಯಾಕೆ ಹೇಳಲಿಲ್ಲ? ಅದೇ ತೆಲಂಗಾಣದಲ್ಲಿ ಚುನಾವಣೆ ಆಯಿತು, ಅಲ್ಲಿ ಕಾಂಗ್ರೆಸ್ ಗೆಲ್ತು, ಅಲ್ಲಿ ಯಾಕೆ EVM ಮಿಷಿನ್, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ ಅಂತ ಅವಾಗ ಯಾಕೆ ಹೇಳಲಿಲ್ಲ? ಅವಾಗ ವೋಟ್ ಚೆಕ್ ಗೆದ್ದಾಗೆಲ್ಲ ಕರೆಕ್ಟಾಗಿದೆ, ಸೋತ ತಕ್ಷಣ ಇವರಿಗೆ ಹೊಟ್ಟೆ ಉರಿಸಿ ಹಸಿ ಮೆಣಸಿನ್ಕಾಯಿ ಹೊಟ್ಟೆ ಉರಿ ತಿಂದರೆ ಹೆಂಗಾಗುತ್ತೋ ಹಂಗೆ ಆಗಿದೆ ಕಾಂಗ್ರೆಸ್. ನೋಡ್ರಿ, ಅವರು ರಾಹುಲ್ ಗಾಂಧಿ ಇದ್ದಾರಲ್ಲ, ಪಾರ್ಟ್ ಟೈಮ್ ರಾಜಕಾರಣಿ. ಚುನಾವಣೆ ನಡೀತಾ ಇದ್ರೆ ಅವರು ಆರಾಮಾಗಿ ಸುತ್ತಾಡ್ತಾರೆ, ವಿದೇಶದಲ್ಲೆಲ್ಲ ಹೋಗಿ ಸುತ್ತಾಡ್ತಾರೆ, ಮಧ್ಯಪ್ರದೇಶದ ಫಾರೆಸ್ಟ್ಗಳಲ್ಲಿ ಹೋಗಿ 5 ದಿನ 6 ದಿನ ಇರ್ತಾರೆ. ಕಷ್ಟ ಬಿಟ್ಟು ಕೆಲಸ ಮಾಡೋರು ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ಬಿಜೆಪಿ ಕಾರ್ಯಕರ್ತರು. ನಾವು